ನಮಸ್ಕಾರ. ಮೈತ್ರಿ ಕುಕ್ಕಿಂಗ್ ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೆಂಗದ್ದೀರಿ? ಎಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಆರಾಮಿದ್ದೀನಿ. ನಂದಿದು ಯೂಟ್ಯೂಬಲ್ಲಿ 2ನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಭಾಳನೇ ಇಂಪಾರ್ಟೆಂಟ್. ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. 9 ಗಂಟೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಾಮ್ರದ ಬಿಂದಿಗೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ಪಿತಾಂಬರಿ ಆಗಲಿ ಲಿಕ್ವಿಡ್ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ. 1 ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ನಾನು ಒಂದು 10 ನಿಮಿಷ ಹಿಂದ್ಗಡೆನೇ ನೆನೆಸಿಟ್ಟಿರೋ ಹುಣಸೆ ಹಣ್ಣು ಮತ್ತು ಉಪ್ಪನ್ನ ಎರಡೇ ಯೂಸ್ ಮಾಡಿಕೊಂಡು ನಾನು ತಿಕ್ತಾಯಿದ್ದೀನಿ. ನೋಡಿರಿ, ಉಪ್ಪು ಮತ್ತು ಹುಣಸೆ ಹಣ್ಣು ಎರಡೇ ಸಾಕು ಈ ತಿಕ್ಕಾಗ. ಎಷ್ಟು ಕ್ಲೀನಾಗಿದೆ, ಫಳ ಅಂತ ಹೊಳೆಯುತ್ತೆ. ಬೇರೆ ಏನು ಯಾವುದು ಲಿಕ್ವಿಡ್ದು ಅವಶ್ಯಕತೆಯೇ ಇಲ್ಲ. ಇದು ಎರಡೂ ತಗೊಂಡು ತಿಕ್ಕಿ ನೋಡಿರಿ. ಹಿತ್ತಾಳೆ ಬಿಂದಿಗೆ ಆಗಲಿ ಅಥವಾ ಗ್ಲಾಸ್ ಆಗಲಿ, ದೇವ್ರ ಸಾಮಾನಾಗಲಿ, ಚರ್ಗಿ ಆಗಲಿ ಎಲ್ಲ ಕೂಡ ನಾನು ಪೀತಾಂಬರಿನ ಯೂಸ್ ಮಾಡೋದಿಲ್ಲ ಜಾಸ್ತಿ. ಬರೀ ಜಾಸ್ತಿ ಹುಣಸೆ ಹಣ್ಣು ಜಾಸ್ತಿ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಏನರ ಮರ್ತೋಗಿತ್ತು, ನೆನ್ನೆ ಹಿಡಿತು ಅಂತಂದರೆ ಅವಾಗ ಮಾತ್ರ ನಾನು ಪೀತಾಂಬರಿನ ಯೂಸ್ ಮಾಡ್ತೀನಿ. ಬಿಂದಿಗೆನ ತೊಳೆದ್ಬಿಟ್ಟು ನೀರು ಹಾಕಿದ್ದಾಯಿತು. ಇವತ್ತು ನಾನು ನಾಷ್ಟಕ್ಕಂತ ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಇವಾಗ ಅರ್ಧ ದೊಣ್ಣೆ ಮೆಣಸಿನ್ಕಾಯಿನ ತಗೊಂಡು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲನು ಒಂದು 7ರಿಂದ 8 ಮೆಣಸಿನ್ಕಾಯಿ ಅಡ್ಡ ಕಟ್ ಮಾಡಿ ಆಮೇಲೆ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಂದು 4-5 ಹಾಕ್ಕೊಳ್ರಿ. ನಾವು ಸ್ವಲ್ಪ ಖಾರನ ಜಾಸ್ತಿ ತಿನ್ನೋದ್ರಿಂದ ನಾವು ಒಂದು 7-8 ಕಟ್ ಮಾಡ್ಕೊಳತ್ತೀನಿ. ಅದೇ ಥರ ಒಂದು ದೊಡ್ಡ ಉಳ್ಳಾಗಡ್ಡಿ ತಗೊಂಡು ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡಿ ಹಾಕೊಳ್ಳೋದ್ರಿಂದ ದೋಸೆ ಸ್ವಲ್ಪ ರುಚಿಯಾಗಿರುತ್ತಂತ ಇಲ್ಲೊಂದು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಂಗೆ ನಾನಿಲ್ಲಿ ಮೆಂತ್ಯ ಪಲ್ಯ ಕೂಡ ಇದಕ್ಕೆ ಹಾಕ್ಕೊಳತ್ತೀನಿ. ಮೆಂತ್ಯ ಪಲ್ಯ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸಬ್ಬಸ್ಗೆ ಇನ್ನೂ ಚೆನ್ನಾಗಿರುತ್ತೆ ಮೆಂತ್ಯ ಪಲ್ಯಕ್ಕಿಂತ. ಇವಾಗ ಮೆಂತ್ಯ ಪಲ್ಯ ಸಣ್ಣಗೆ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ತರಕಾರಿನೂ ಕಟ್ ಮಾಡಿದ್ದು ಆಯಿತು. ಇವಾಗ ಪಕ್ಕಕ್ಕಿಟ್ಟು ಇಲ್ಲಾನು ಹಸಿ ಅಲ್ಲನ ತಗೊಂಡು ಮೇಲೆದೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಸಣ್ಣಾಗಿ ಹೆರ್ಚ್ಕೊಳಕತ್ತೀನಿ. ಕಟ್ ಮಾಡಿ ಹಾಕಿದ್ರೆ ತಿನ್ನಬೇಕಾದ್ರೆ ಮಕ್ಕಳು ಬಾಯಲ್ಲಿ ಬಂದ್ರೆ ಅವರು ಇಷ್ಟಪಡಲ್ಲ ಅನ್ನನ. ಹಾಗಾಗಿ ಈ ಥರ ಸಣ್ಣಗೆ ಮಾಡಿಬಿಟ್ಟು ಹಾಕಿದ್ರೆ ಅದು ಅವ್ರಿಗೆ ಗೊತ್ತೇ ಆಗಂಗಿಲ್ಲ. ಹಾಗಾಗಿ ಈ ಥರ ಮಾಡ್ತೀನಿ ನಾನಿಲ್ಲಿ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆಲ್ಲ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿ ಕೂಡ ಅದಕ್ಕೆ ಹಾಕಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಅದಕ್ಕೆ 2 ಬೌಲು ರಾಗಿ ಹಿಟ್ಟು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೊಂದು ಸಣ್ಣ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಿ ಅದಕ್ಕೆ ನಾನಿಲ್ಲಿ ಒಂದಿಷ್ಟು ಎಳ್ಳು ಹಾಕೀನಿ. ನೀವು ಬೇಕಂದ್ರೆ ಎಳ್ಳು ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು. ನಾನಿಲ್ಲಿ ಎಲ್ಲ ಅಷ್ಟು ತರಕಾರಿ ಉಪ್ಪು ಗಿಪ್ಪು ಎಲ್ಲ ಹಾಕಿಬಿಟ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ.
ಇದನ್ನು ಜಾಸ್ತಿ ಹಳ್ಳಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ದೋಸೆ ಹರಿ ಚಾನ್ಸಸ್ ಇರ್ತಾವೆ. ಹಾಗಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿರಿ, ಇದೇ ಥರ ಮಾಡಿಕೊಡ್ರಿ, ಕರೆಕ್ಟಾಗಿ ದೋಸೆ ಬರ್ತಾವೆ. ಇವಾಗ ಒಂದು 10 ನಿಮಿಷ ಅದನ್ನು ಕಲಿಸ್ಬಿಟ್ಟು ಪಕ್ಕಕ್ಕೆ ಇಡೋಣ. ಇವಾಗ ಅದಕ್ಕೆ ದೋಸೆಗೆ ಚಟ್ನಿನ ರೆಡಿ ಮಾಡಕತ್ತೀನಿ. ಇಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಶೇಂಗಾನ ತಗೊಂಡು ನೀಟಾಗಿ ಹುರ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಇಲ್ಲಾಂದ್ರೆ ಅದು ಹೊತ್ತೋ ಚಾನ್ಸಸ್ ಇರ್ತಾವೆ, ಒತ್ತಿದ್ರೆ ಅದು ರುಚಿ ಇರಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲೇ ಶೇಂಗಾನ ಹುರ್ಕೋಬೇಕು. ಹುರಿದಾದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದು ಆರೋ ತನಕ ಬಿಡಬೇಕು. ಆರಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಾರಿಗೆ ಹಾಕ್ಕೊಂಡು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟೇ ಹಾಕ್ಕೊಳ್ರಿ. ನಿಮ್ಗೆ ಜಾಸ್ತಿ ಲಿಕ್ವಿಡ್ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ನನಗೆ ಅಷ್ಟೊಂದೇನು ಲಿಕ್ವಿಡಿನ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ನಾವು ಜಾಸ್ತಿ ಗಟ್ಟಿನೇ ತಿನ್ನೋದು ಚಟ್ನಿನ. ಹಾಗಾಗಿ ಇದಕ್ಕೆ ಒಂಚೂರು ಜಾರಿಗೆ ನೀರು ಹಾಕ್ಕೊಂಡು ಹಗಲ್ಸಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವನ್ನ ಹಾಕ್ಕೊಂಡು ಆಮೇಲೆ ಒಣ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಕತ್ತೀನಿ. ಇವಾಗಿದ್ದು ಒಗ್ಗರಣೆ ರೆಡಿ ಆಗಿದೆ. ಇವಾಗ ಆವಾಗಲೇ ಮಾಡಿಟ್ಕೊಂಡಿರುವಂಥ ಚಟ್ನಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟಾಗಿ ಶೇಂಗಾ ಚಟ್ನಿ ರೆಡಿ ಆಯಿತು. ಇವಾಗ ನಾನು ಸೈಡಿಗೆ ಎತ್ತಿಟ್ಕೊಂಡು ಆವಾಗಲೇ ಕಲಸಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟನ್ನ ನೀಟಾಗಿ 1-2 ಸತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಗ್ಯಾಸ್ ಮೇಲೆ ದೋಸೆ ಹಂಚಿಟ್ಕೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಥರ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಕತ್ತೀನಿ. ಮಾಡ್ಕೊಂಡಾದ್ಮೇಲೆ ತವಾ ಕಾಯಿದ ಮೇಲೆ ಇವಾಗ ದೋಸೆ ಹಿಟ್ಟನ್ನ ಹಾಕಕತ್ತೀನಿ. ದೋಸೆ ಹಾಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಲಿಡ್ ತಗೊಂಡು ಕ್ಲೋಸ್ ಮಾಡಿದರೆ ಆಯಿತು. ಒಂದು 20 ಅಥವಾ 30 ಸೆಕೆಂಡಲ್ಲಿ ದೋಸೆ ರೆಡಿ ಆಗುತ್ತೆ. ಇವಾಗ ದೋಸೆ ರೆಡಿ ಆಗಿದೆ. ನೀವು ಬೇಕಂದ್ರೆ ತೆಗಿಬೋದು, ಬೇಡ ಅಂದರೆ ಇನ್ನೊಂದು ಸತಿ ತಿರುವಿ ಹಾಕ್ಬೋದು. ನಾನಿಲ್ಲಿ ತಿರುವಿ ಹಾಕ್ಕೊಳತ್ತೀನಿ, ಯಾಕಂದ್ರೆ ಈರುಳ್ಳಿ ಅದು ಎಲ್ಲ ತರಕಾರಿ ಹಾಕಿರೋದ್ರಿಂದ ನಾನು ಒಂದು ಸತಿ ತಿರುವಿ ಹಾಕ್ಕೊಳಕತ್ತೀನಿ. ಇವಾಗ ರಾಗಿ ದೋಸೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೀವು ಒಂದು ಸತಿ ಈ ಥರನೇ ಮಾಡಿ ನೋಡಿರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ರಾಗಿ ದೋಸೆ ಬೇಗ ಕೂಡ ಮಾಡ್ಕೋಬೋದು, 10 ನಿಮಿಷದಲ್ಲಿ ರಾಗಿ ದೋಸೆನ ಮಾಡ್ಕೋಬೋದು. ನಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಆಗಿದೆ, ಅದಕ್ಕೆ ನನಗೆ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹೆದರಿಕೆ ಆಗಕತ್ತೈತಿ. ಹಾಗಾಗಿ ಸ್ವಲ್ಪ ನಾ ಹೇಳೋ ಮೆಥಡ್ ಏನಾದರೂ ಕರೆಕ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ. ಇವಾಗ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ನ ಚಾನಲ್ ಸ್ಟಾರ್ಟ್ ಮಾಡಿರೋದು. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ತಿದ್ಕೊಳ್ತಾ ಬರ್ತೀನಿ. ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನನಗೆ ಬಹಳನೇ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮ್ಲಿ ಬಗ್ಗೆ, ನನ್ನ ತವ್ರ ಮನೆ ಬಗ್ಗೆ ಎಲ್ಲನೂ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಬಹಳನೇ ಇಂಪಾರ್ಟೆಂಟ್ ಇದೆ. ಇವಾಗ ರಾಗಿ ದೋಸೆ ರೆಡಿ ಆದವು. ಈ ರಾಗಿ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಶೇರ್ ಮಾಡಿರಿ. ಇವತ್ತಿನ ವಿಡಿಯೋ ಇದಾಗಿತ್ತು, ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ.